ಎಲ್ರಿಗೂ ನಮಸ್ಕಾರ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿ ಓದುತ್ತಿರುವ 4th ಸೆಮ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಸೊ ಈ ಪೇಪರ್ನ ಸಿಲೆಬಸ್ನ ಅಡಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ಸೆಷನ್ 2 ಅಂದರೆ ನೇಚರ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ಕುರಿತು ಚರ್ಚಿಸೋಣ. ಸೊ ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಮತ್ತು ವ್ಯಾಖ್ಯಾನಗಳನ್ನ ನೋಡಿದ್ವಿ. ಸೊ ಅಲ್ಲಿ ನಾವು ಸಂಕುಚಿತ ದೃಷ್ಟಿಯಲ್ಲಿ ಮತ್ತು ವಿಶಾಲ ದೃಷ್ಟಿಕೋನದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥವನ್ನು ತಿಳಿದುಕೊಂಡ್ವಿ. ಜೊತೆಗೆ ವಿವಿಧ ತಜ್ಞರು ನೀಡಿದಂತಹ ಎಕ್ಸ್ಪರ್ಟ್ಗಳು ನೀಡಿದಂಥ ಡೆಫಿನೇಷನ್ಗಳ ಆಧಾರದ ಮೇಲೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿದ್ವಿ. ಬಟ್ ಇಲ್ಲಿ ಸೊ ಅದರ ಮುಂದುವರೆದ ಭಾಗವಾಗಿ ಸೊ ಅದರ ವಿವಿಧ ಸ್ವರೂಪಗಳು ಅಂದರೆ ಏನು, ಅದರ ಯಾವ ಯಾವ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳಿ ಕೆಲವು ಸಾರ್ವತ್ರಿಕ ವಿಧಾನಗಳ ಒಂದು ಸಹಾಯದಿಂದ ಅದರ ಒಂದು ಕೆಲವು ಸ್ವರೂಪಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡೋದರ ಮೂಲಕ ಅವುಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಯಾವ ಯಾವ ಲಕ್ಷಣಗಳನ್ನು ಅಥವಾ ಸ್ವರೂಪವನ್ನು ಅಂತಾರಾಷ್ಟ್ರೀಯ ಸಂಬಂಧ ಹೊಂದಿದೆ ಅನ್ನೋದನ್ನು ನಾವು ನೋಡೋದಕ್ಕಿಂತ ಮುಂಚೆ, ದ ಸ್ಟಡಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈಸ್ ಇಂಟರ್ಡಿಸಿಪ್ಲಿನರಿ ಇನ್ ನೇಚರ್ ಅಂತ ಕರಿತೀವಿ. ಮೂಲತಃ ಇದರ ಸ್ವರೂಪ ಹೇಗಿದೆ ಅಂದರೆ ಇಟ್ ಈಸ್ ಇಂಟರ್ಡಿಸಿಪ್ಲಿನರಿ, ಸೊ ಶೈಕ್ಷಣಿಕ ವಿಷಯವಾಗಿದೆ. ಯಾಕೆ ಅಂದರೆ ಸೊ ಇದು ಕೇವಲ ಅಂತಾರಾಷ್ಟ್ರೀಯ ಸಂಬಂಧ ಅನ್ನೋ ಒಂದೇ ವಿಷಯದ ಮೂಲಕ ನಾವು ಇಲ್ಲಿ ಅಧ್ಯಯನದ ವಸ್ತುವನ್ನು ಅಧ್ಯಯನ ಮಾಡೋದಕ್ಕಾಗೋದಿಲ್ಲ. ಬದಲಾಗಿ ಇದು ಇತರೆ ಸಮಾಜ ವಿಜ್ಞಾನಗಳನ್ನೂ ಕೂಡ ಒಳಗೊಳ್ಳುತ್ತೆ. ಯಾವ್ಯಾವ ಉದಾಹರಣೆಗೆ ಅರ್ಥಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಈ ಎಲ್ಲ ವಿಷಯಗಳ ಸಹಾಯವನ್ನು ತೆಗೆದುಕೊಂಡು ಜಾಗತಿಕ ಮಟ್ಟದ ಅನೇಕ ವಿಷಯಗಳನ್ನು, ಅದು ಜಾಗತೀಕರಣ ಆಗಿರ್ಬೋದು, ಜಾಗತಿಕ ಬಡತನ ಆಗಿರ್ಬೋದು, ಜಾಗತಿಕ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಜಾಗತಿಕ ಮಟ್ಟದ ಮಾನವ ಹಕ್ಕುಗಳು, ಹ್ಯೂಮನ್ ರೈಟ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಜಾಗತಿಕ ಪರಿಸರ ಏನು ಗ್ಲೋಬಲ್ ವಾರ್ಮಿಂಗ್ನಂತಹ ಇಶ್ಯೂಗಳನ್ನ ನೋಡ್ತೀವಿ ನಾವು, ಅದು ಆಗಿರ್ಬೋದು, ಗ್ಲೋಬಲ್ ಎಥಿಕ್ಸ್, ಸೊ ಜಾಗತಿಕ ನೀತಿಶಾಸ್ತ್ರ, ಗ್ಲೋಬಲ್ ಸೆಕ್ಯೂರಿಟಿ, ಜಾಗತಿಕ ಭದ್ರತೆ. ಯಾಕಂದರೆ ಇವತ್ತು ಇಂಟರ್ನ್ಯಾಷನಲ್ ಟೆರರಿಸಮ್ ಅಂತ ಸಮಸ್ಯೆಯ ಮಧ್ಯೆ ಜಾಗತಿಕ ಭದ್ರತೆ ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಈ ರೀತಿ ಜಾಗತಿಕವಾದಂಥ ಬಹಳಷ್ಟು ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧ ಅನ್ನೋದು ಇತರೆ ವಿಷಯಗಳನ್ನು ಕೂಡ ಅಧ್ಯಯನಕ್ಕೆ ಸಹಾಯವನ್ನು ಪಡೆದುಕೊಳ್ಳುತ್ತೆ. ಇತರೆ ವಿಷಯಗಳ ಮೂಲಕನೂ ಕೂಡ ತನ್ನ ಏನು ಅಧ್ಯಯನದ ವಸ್ತು ಅಂತಿದೆಯಲ್ಲ ಆ ವಿಷಯ ವಸ್ತುವನ್ನು ಅಧ್ಯಯನ ಮಾಡುತ್ತೆ. ಹೀಗಾಗಿ ವಿ ವಿಲ್ ಕಾಲ್ ಇಟ್ ಆ್ಯಸ್ ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್. ಸೊ ಇದು ಮೂಲತಃ ಅಂತರ್ಶೈಕ್ಷಣಿಕ ಸ್ವರೂಪವನ್ನು ಹೊಂದಿದೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು. ದೆನ್ ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ, ಇದರ ಒಂದು ಅರ್ಥವನ್ನು ಎರಡು ರೀತಿಯಾಗಿ ಅರ್ಥೈಸಿದ್ವಿ. ಒಂದು ಸಂಕುಚಿತ ದೃಷ್ಟಿಕೋನದಿಂದ ಇಟ್ಸ್ ದ ರಿಲೇಷನ್ಸ್, ಇಟ್ ಸ್ಟಡೀಸ್ ದ ರಿಲೇಷನ್ಶಿಪ್ಸ್ ಬಿಟ್ವೀನ್ ದ ನೇಷನ್ಸ್, ಎಸ್ಪೆಷಲಿ ಇಟ್ಸ್ ಗೌರ್ಮೆಂಟ್ಸ್. ಸೊ ಏನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ ದ ಅಫಿಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದ ಲೀಡರ್ಸ್ ಆಫ್ ದ ನೇಷನ್ಸ್ ಅಂತ ನಾವು ಹೇಳಿದ್ವಿ. ಸೊ ಆ ಒಂದು ಸ್ವರೂಪವನ್ನು ಇದು ಹೊಂದಿದೆ. ಇನ್ನೊಂದು ವಿಶಾಲ ದೃಷ್ಟಿಕೋನದಿಂದ ಹೆಂಗಂದರೆ ಇಟ್ಸ್ ಆಲ್ಸೋ ಮೀನ್ಸ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಕೇವಲ ರಾಷ್ಟ್ರ ಅಥವಾ ರಾಜ್ಯ ಅಷ್ಟೇ ಅಲ್ಲ, ರಾಜ್ಯಗಳ ನಾಯಕರ ನಡುವಿನ ಸಂಬಂಧಗಳನ್ನಷ್ಟೇ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗೊಳ್ಳಲ್ಲ. ಬದಲಾಗಿ ರಾಜ್ಯೇತರ ಸಂಸ್ಥೆಗಳು ಅಥವಾ ಅಂಶಗಳು, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನು ನಾವು ಕನ್ಕ್ಲೂಷನಲ್ಲಿ ನೋಡ್ಕೊಂಡ್ವಿ. ಯಾಕೆಂದರೆ ಸೊ ಇವತ್ತಿನ ಸಮಕಾಲೀನ ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಅನ್ನೋದು ಕೇವಲ ಸಂಕುಚಿತ ದೃಷ್ಟಿಕೋನದಿಂದ ಅಲ್ಲ, ವಿಶಾಲ ದೃಷ್ಟಿಕೋನದಿಂದ ಬಹಳಷ್ಟು ವಿಷಯಗಳನ್ನು ಒಳಗೊಳ್ಳುತ್ತೆ ಅಂತ ಹೇಳಿ. ಅದರಲ್ಲಿ ಮುಖ್ಯವಾಗಿ ದೀಸ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ವಿಲ್ ಪಾರ್ಟಿಸಿಪೇಟ್. ದೆನ್ ಹೂ ಆರ್ ದೀಸ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್? ಸೊ ರಾಜ್ಯೇತರ ವಿಷಯಗಳು ಯಾವ್ಯಾವು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಗುಂಪುಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವ್ಯಾವು ರಾಷ್ಟ್ರವನ್ನು ಹೊರತುಪಡಿಸಿ? ಸೊ ಈ ಪ್ರಶ್ನೆ ಹಾಕ್ಕೊಂಡಾಗ ನಮಗೆ ಇಲ್ಲಿ 3 ರೀತಿಯ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಕಂಡು ಬರ್ತಾರೆ. ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಅಂತಾರಾಷ್ಟ್ರೀಯ ಸಂಘಟನೆಗಳು, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್, ಬಹುರಾಷ್ಟ್ರೀಯ ನಿಗಮಗಳು ಅಥವಾ ಕಂಪನಿಗಳು, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್, ರಾಜ್ಯೇತರ ಸಂಸ್ಥೆಗಳು, NGOs ಅಂತ ಏನು ಕರಿತೀವಿ ನಾವು. ಈ 3 ಕೆಟಗರಿಗಳಲ್ಲಿ ಮುಖ್ಯವಾಗಿ ನಾನ್ ಸ್ಟೇಟ್ ಆ್ಯಕ್ಟರ್ಸನ್ನು ನಾವು ಡಿವೈಡ್ ಮಾಡ್ತೀವಿ ಜನರಲ್ ಆಗಿ. ದೆನ್ ವಾಟ್ ಆರ್ ದೀಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್? ಎಸ್, ನಿಮಗೆಲ್ಲ ಗೊತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು. ಸೊ ನಿಮ್ಗೆ ಯಾವ ಗೊತ್ತಿದೆ ದಯವಿಟ್ಟು ನೆಕ್ಸ್ಟ್ ವಿಡಿಯೋದ ಮುಂದಿನ ಭಾಗವನ್ನು ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಪಾಸ್ ಯುವರ್ ವಿಡಿಯೋ and list the international organizations you know.
ಸೊ ನಿಮಗೆ ಗೊತ್ತಿರತಕ್ಕಂಥ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ದಯವಿಟ್ಟು ಒಂದು ಕಡೆಗೆ ಪಟ್ಟಿ ಮಾಡಿ ನಿಮ್ಮ ಜ್ಞಾನವನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ನಂತರ ವಿಡಿಯೋನ ಮುಂದುವರಿಸಿ. ಓಕೆ, ಸೊ ಹಿಯರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆರ್ ಏನು ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂದರೆ ದೀಸ್ ಆರ್ ದ ಇನ್ಸ್ಟಿಟ್ಯೂಷನ್ಸ್ ವಿತ್ ಫಾರ್ಮಲ್ ಮೆಂಬರ್ಶಿಪ್ ಆ್ಯಂಡ್ ಪ್ರೊಸೀಜರ್ಸ್. ಸೊ ಏನು ಔಪಚಾರಿಕ ಸದಸ್ಯತ್ವ ಮತ್ತು ಪ್ರಕ್ರಿಯೆಯನ್ನು ಹೊಂದಿದಂತಹ ಸಂಸ್ಥೆಗಳು ಅಂದರೆ ಸೊ ಇವು ವೆಲ್ ಆರ್ಗನೈಸ್ ಆಗಿ ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿರ್ತವೆ. ಔಪಚಾರಿಕವಾಗಿ ಅಂದರೆ ನಿಯಮಬದ್ಧವಾಗಿ ಇವುಗಳಿಗೆ ಉದ್ದೇಶ, ಸ್ಥಾಪನೆ, ನಿರ್ದಿಷ್ಟವಾದಂಥ ಸದಸ್ಯತ್ವ, ನಿರ್ದಿಷ್ಟವಾದಂತಹ ಕಾರ್ಯವ್ಯಾಪ್ತಿ, ಸೊ ಈ ರೀತಿ ಅನೇಕ ಔಪಚಾರಿಕ ಪ್ರಕ್ರಿಯೆಗಳನ್ನು ಮತ್ತು ಸದಸ್ಯತ್ವವನ್ನು ಈ ಸಂಸ್ಥೆಗಳು ಹೊಂದಿರ್ತವೆ. ಇಲ್ಲಿ ಈ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸದಸ್ಯರು ಯಾರಾಗಿರ್ತಾರೆ ಅಂದರೆ ಓನ್ಲಿ ದ ಸ್ಟೇಟ್ಸ್ ಆರ್ ನೇಷನ್ಸ್, ರಾಷ್ಟ್ರಗಳು ಮಾತ್ರ ಸದಸ್ಯರಾಗಿರ್ತಾರೆ. ಇತರೆ ವ್ಯಕ್ತಿಗಳಾಗಲಿ ಗುಂಪುಗಳಾಗಲಿ ಇಲ್ಲಿ ಬರೋದಿಲ್ಲ. ನೇಷನ್ ವಿಲ್ ರೆಪ್ರೆಸೆಂಟ್ ಹಿಯರ್. ಸೊ ಇಲ್ಲಿ ರಾಜ್ಯ ಪ್ರತಿನಿಧಿಸುತ್ತೆ. ದೆನ್ ಮೆಂಬರ್ಶಿಪ್ ಕ್ಯಾನ್ ಬಿ ಲಿಮಿಟೆಡ್ ಆರ್ ಯೂನಿವರ್ಸಲ್. ಸೊ ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳಂದರೆ ಇಲ್ಲಿ ಮೆಂಬರ್ಶಿಪ್ ಇಡೀ ಜಗತ್ತಿನ ರಾಷ್ಟ್ರಗಳನ್ನು ಸೇರಿಸ್ಕೊಳ್ಬೋದು. ಇನ್ನು ಕೆಲವು, ಈಗ ಉದಾಹರಣೆಗೆ ವಿಶ್ವಸಂಸ್ಥೆ, ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಸೊ ಇದು ಯೂನಿವರ್ಸಲ್ ಮೆಂಬರ್ಶಿಪ್ಪನ್ನು ಹೊಂದಿದೆ. ಜಗತ್ತಿನ ಆಲ್ಮೋಸ್ಟ್ ಆಲ್ ರಾಷ್ಟ್ರಗಳು ಇದರ ಸದಸ್ಯ ಆಗಿದ್ದಾವೆ. ಬಟ್ ಇನ್ನು ಕೆಲವು, ಈಗ ಉದಾಹರಣೆಗೆ ಸಾರ್ಕ್ ತಗೊಳ್ಳಿ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಏನು ಕರಿತೀವಿ, ಅದರ ಮೆಂಬರ್ಶಿಪ್, ಸಾರ್ಕ್ ಆಲ್ಸೋ ಎ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಟ್ ಇಟ್ ಹ್ಯಾಸ್ ಲಿಮಿಟೆಡ್ ಮೆಂಬರ್ಶಿಪ್. ಸೊ ಏನು ಸೌತ್ ಈಸ್ಟ್ ನೇಷನ್ಸನ್ನು ಮಾತ್ರ ಅದು ತನ್ನ ಮೆಂಬರ್ಗಳಾಗಿ ಹೊಂದಿದೆ. ಸೊ ಖಂಡಿತ ಎರಡಕ್ಕೂ ಅವಕಾಶ ಇದೆ. ಇಟ್ ಮೇ ಹ್ಯಾವ್ ಲಿಮಿಟೆಡ್ ಮೆಂಬರ್ಶಿಪ್ ಆರ್ ಇಟ್ ಮೇ ಹ್ಯಾವ್ ಯೂನಿವರ್ಸಲ್ ಮೆಂಬರ್ಶಿಪ್. ದೆನ್ ಪರ್ಪಸ್ ಮೇ ಬಿ ಬ್ರಾಡ್ ಆರ್ ನ್ಯಾರೋ. ಅದರ ಉದ್ದೇಶ, ಪ್ರತಿಯೊಂದು ಅಂತಾರಾಷ್ಟ್ರೀಯ ಸಂಘಟನೆ ತನ್ನದೇ ಆದಂಥ ಉದ್ದೇಶವನ್ನು ಹೊಂದಿರುತ್ತೆ. ಅದು ಚಿಕ್ಕದಾಗಿರ್ಬೋದು, ವಿಶಾಲವಾಗಿರ್ಬೋದು. ಸೊ ಇಲ್ಲಿ ಕೆಲವು ಎಕ್ಸಾಂಪಲ್ಗಳನ್ನ ನೋಡೋಣ ನಾವು. ಸೊ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರಿತೀವಿ, ಒಪೆಕ್. ಇದು ಅತ್ಯಂತ ಪ್ರಭಾವಶಾಲಿ ಪ್ರಮುಖ ಅಂತಾರಾಷ್ಟ್ರೀಯ ಸಂಘಟನೆ. ಸೊ ಇದರದ್ದು ಮೆಂಬರ್ಶಿಪ್ ಬಂದು ಲಿಮಿಟೆಡ್ ಆಗಿರುತ್ತೆ. ಅಂದರೆ ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ತೊಡಗಿದಂಥ ರಾಷ್ಟ್ರಗಳು ಮಾತ್ರ ಇದರ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿರ್ತವೆ. ಇಟ್ ಹ್ಯಾಸ್ ನ್ಯಾರೋ ಪರ್ಪಸ್. ಯಾಕೆಂದರೆ ಆ ಪೆಟ್ರೋಲಿಯಂ ಉತ್ಪಾದನೆಯ ರಾಷ್ಟ್ರಗಳ ಹಿತಾಸಕ್ತಿಗಳನ್ನು ಸಂರಕ್ಷಣೆ ಮಾಡೋದು ಮಾತ್ರ ಇದರ ಉದ್ದೇಶವಾಗಿರುತ್ತೆ. ದೆನ್ ಎನದರ್ ಎಕ್ಸಾಂಪಲ್ ಇಸ್ ಆಫ್ರಿಕನ್ ಯೂನಿಯನ್, ಆಫ್ರಿಕಾದ ಒಕ್ಕೂಟ ಅಂತ ಏನು ಕರಿತೀವಿ. ಇಟ್ ಈಸ್ ಆಲ್ಸೋ ಹ್ಯಾಡ್ ದ ಲಿಮಿಟೆಡ್ ಮೆಂಬರ್ಶಿಪ್. ಸೊ ಇದು ಕೂಡ ಸೀಮಿತ ಮೆಂಬರ್ಶಿಪ್ಪನ್ನು ಹೊಂದಿದೆ. ಯಾಕಂದರೆ ಆಫ್ರಿಕನ್ ಕಂಟ್ರೀಸ್ಗಳನ್ನು ಮಾತ್ರ ತನ್ನ ಸದಸ್ಯರಾಗಿ ಹೊಂದಿರುತ್ತೆ. ಬಟ್ ಇಟ್ ಹ್ಯಾಸ್ ಬ್ರಾಡ್ ಪರ್ಪಸ್. ಸೊ ಇದು ವಿಶಾಲವಾದಂಥ ಉದ್ದೇಶವನ್ನು ಹೊಂದಿದೆ. ದೆನ್ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್. ಸೊ ಇಡೀ ವಿಶ್ವ ಮಟ್ಟದಲ್ಲಿ ಪೋಸ್ಟಲ್ ಒಕ್ಕೂಟ ಅಂತ ಏನು ಕರಿತೀವಿ, ಇದು ಕೂಡ ನ್ಯಾರೋ ಪರ್ಪಸನ್ನು ಹೊಂದಿದೆ. ಬಟ್ ಯೂನಿವರ್ಸಲ್ ಮೆಂಬರ್ಶಿಪ್ಪನ್ನು ಹೊಂದಿದೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಇದರ ಸದಸ್ಯರಾಗಿರ್ತವೆ. ಬಟ್ ನ್ಯಾರೋ ಪರ್ಪಸ್ ಅಂದರೆ ಪೋಸ್ಟಲ್ ಇಲಾಖೆಗೆ ಸಂಬಂಧಪಟ್ಟಂತೆ ತನ್ನ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟಂಥ ಹಿತಾಸಕ್ತಿಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶವನ್ನು, ಚಿಕ್ಕ ಉದ್ದೇಶವನ್ನು, ಸಂಕುಚಿತ ಉದ್ದೇಶವನ್ನು ಇದು ಹೊಂದಿದೆ. ದೆನ್ ಯುನೈಟೆಡ್ ನೇಷನ್ಸ್ ನಮಗೆಲ್ಲ ಗೊತ್ತು. ಇಟ್ ಹ್ಯಾಸ್ ಯೂನಿವರ್ಸಲ್ ಮೆಂಬರ್ಶಿಪ್ ಆ್ಯಂಡ್ ಆಲ್ಸೋ ಹ್ಯಾವ್ ದ ಬ್ರಾಡ್ ಪರ್ಪಸ್. ಸೊ ದೀಸ್ ಆರ್ ದಿ some examples for international organizations. ಸೊ ನೀವೇನು ಪಟ್ಟಿ ಮಾಡ್ಕೊಂಡಿದ್ರೆ ಆಗಲೇ ಇನ್ನೂ ಕೆಲವು ಅಂತಾರಾಷ್ಟ್ರೀಯ ಸಂಘಟನೆಗಳು ಯಾವ್ಯಾವು, ಸೊ ಅವುಗಳದ್ದು ಮೆಂಬರ್ಶಿಪ್ ಯೂನಿವರ್ಸಲ್ ಆಗಿದೆಯೋ ಅಥವಾ ಲಿಮಿಟೆಡ್ ಆಗಿದೆಯೋ, ಅವುಗಳ ಉದ್ದೇಶ ನ್ಯಾರೋ ಆಗಿದೆಯೋ ಬ್ರಾಡ್ ಆಗಿದೆ, ದಯವಿಟ್ಟು ಪಟ್ಟಿ ಮಾಡಿ ನಿಮ್ಮ ಟೀಚರ್ಗೆ, ಕಾಲೇಜ್ನಲ್ಲಿ ನಿಮ್ಮ ಫೆಸಿಲಿಟೇಟರ್ಗೆ ತೋರಿಸಿ ನಿಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಗಿವ್ ಯು ದ ಪ್ಲೆಜರ್. ನಿಮಗೆ ಖಂಡಿತವಾಗಿ ಅದು ಖುಷಿ ಕೊಡುತ್ತೆ. ದೆನ್ ದ ಸೆಕೆಂಡ್ ನಾನ್ ಸ್ಟೇಟ್ ಆ್ಯಕ್ಟರ್ ಈಸ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್. ಸೊ ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಏನು ಕರಿತೀವಿ ನಾವು, MNCs ಅಂತ ಕರಿತೀವಿ. ಸೊ ಈ MNCs ಆರ್ ಆರ್ಗನೈಸೇಷನ್ಸ್ ದಟ್ ಸೀಕ್. ಸೊ ನಿಮಗೆಲ್ಲ ಗೊತ್ತಿದೆ ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳ ಪರಿಕಲ್ಪನೆ ಗೊತ್ತಿದೆ. ಯಾವ ರಾಷ್ಟ್ರಕ್ಕೆ ಅಥವಾ ಯಾವ ರಾಷ್ಟ್ರದ ಒಂದು ಕಂಪನಿಗೆ, ಸರಕು ಮತ್ತು ಸೇವೆ ಉತ್ಪಾದನೆಯ ಕಂಪನಿಗೆ ಸಾಕಷ್ಟು ಬಂಡವಾಳದ ಲಭ್ಯತೆ ಇದ್ದು ತನ್ನ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾನು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಉತ್ಪಾದನೆಯನ್ನು ಮಾಡಿ ಅಲ್ಲಿ ಮಾರ್ಕೆಟಿಂಗ್ ಮಾಡಿ ಅಲ್ಲಿ ನನಗೆ ಮಾರಾಟ ಮಾಡಿ ಲಾಭ ಗಳಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಅನಿಸುತ್ತೋ ಆ ರಾಷ್ಟ್ರಗಳಲ್ಲೆಲ್ಲ ಹೋಗಿ ಈ ಕಂಪನಿಗಳು ಏನು ಮಾಡ್ತವೆ, ಉತ್ಪಾದನೆಯನ್ನು ಮಾಡಿ ಅಲ್ಲಿಯ ಮಾರುಕಟ್ಟೆಗೆ ತಮ್ಮ ವಸ್ತುಗಳನ್ನು, ಸೇವೆಗಳನ್ನು ಮಾರಾಟ ಮಾಡಿ ಬಂದ ಲಾಭವನ್ನು ತನ್ನ ಮಾತೃ ದೇಶಕ್ಕೆ ತೆಗೆದುಕೊಂಡು ಬರ್ತವೆ. ಸೊ ಇನ್ ನೌ ಡೇಸ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಆರ್ ಪ್ಲೇಯಿಂಗ್ ವೆರಿ
ಇಂಪಾರ್ಟೆಂಟ್ ರೋಲ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಯಾಕೆಂದರೆ ಇವತ್ತು ಮಾನವನ ಬಯಕೆಗಳು ಜಾಸ್ತಿ ಆಗಿದ್ದಾವೆ, ಬೇಡಿಕೆಗಳು ಜಾಸ್ತಿ ಆಗಿದ್ದಾವೆ. ನಾವು ಜಗತ್ತಿನ ಪ್ರತಿಯೊಬ್ಬರಿಗೂ ಕೂಡ ಕೋಕೋ ಕೋಲಾ ಕುಡಿಬೇಕನ್ಸುತ್ತೆ, ಸೋನಿ ಪ್ರಾಡಕ್ಟ್ಗಳೇ ಬೇಕನ್ಸುತ್ತೆ. ಹಿಯರ್ ಐ ಗೇವ್ ಸಮ್ ಎಕ್ಸಾಂಪಲ್ಸ್ ಫಾರ್ ದೀಸ್ MNCs. ಸೊ ಗೊತ್ತು ನಿಮಗೆಲ್ಲ, ಕೋಕೋ ಕೋಲಾ ಅನ್ನೋದು ಇವತ್ತು ಯಾವುದೇ ಒಂದು ಮೂಲೆಯಲ್ಲಿ ಕುಡಿತಕ್ಕಂಥ ಪಾನೀಯ ಅಲ್ಲ. ಇಡೀ ಜಗತ್ತಿನಾದ್ಯಂತ ಜಗತ್ತಿನ ಬೇರೆ ಬೇರೆ ದೇಶಗಳ ಒಂದು ನಾಯಕರು ಅದರದ್ದೆಲ್ಲ ಅಡ್ವರ್ಟೈಸ್ಗಳನ್ನು ಮಾಡಿ ಪ್ರಚಾರ ಮಾಡ್ತಾರೆ. ಸೊ ಈ ರೀತಿ MNCsಗಳು ಈ ಎಲ್ಲ ತರಹದಂಥ ಸರಕು ಮತ್ತು ಸೇವೆಗಳನ್ನು ಜಗತ್ತಿನ ಎಲ್ಲ ಭಾಗಗಳಿಗೂ ತಲುಪಿಸುವ ಪ್ರಯತ್ನವನ್ನು ಒಂದು ಕಡೆಗೆ ಮಾಡಿದರೆ, ಇನ್ನೊಂದು ಕಡೆಗೆ ತಮ್ಮಲ್ಲಿರ್ತಕ್ಕಂಥ ಅಧಿಕ ಬಂಡವಾಳದ ಸಹಾಯದಿಂದ ಹೆಚ್ಚು ಹೆಚ್ಚು ಲಾಭವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತವೆ. ದೆನ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್, ಸರ್ಕಾರೇತರ ಸಂಸ್ಥೆಗಳು ಅಂತ ಕರಿತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಇವುಗಳ ಒಂದು ಪಾತ್ರ, ಸರ್ಕಾರಕ್ಕೆ ಈಕ್ವಲ್ ಆಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ತಕ್ಕಂಥ ಸಂಸ್ಥೆಗಳು ಇವು. ಸೊ ಇವುಗಳನ್ನು ನಾನ್ ಸ್ಟೇಟ್ಸ್ ಅಥವಾ ನಾನ್ ಪ್ರಾಫಿಟೇಬಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಕೂಡ ಕರಿತೀವಿ. ಸೊ ಇವು ಏನೇನು ಯಾವ್ಯಾವ ಸಂಸ್ಥೆಗಳನ್ನ ಒಳಗೊಂತಾವ ಅಂದರೆ ದೀಸ್ ಇನ್ಕ್ಲೂಡ್ಸ್ ರಿಲಿಜಿಯಸ್ and charities, political activists, academic research communities and even terrorist groups also. ಸೊ ಇವೆಲ್ಲವುಗಳನ್ನು ನಾವು NGOs ಅಂತ ಕರಿತೀವಿ. ಅನೇಕ ಧಾರ್ಮಿಕ ಸಂಸ್ಥೆಗಳು, ದತ್ತಿ ಸಂಸ್ಥೆಗಳು, ಈ ರಾಜಕೀಯ ಆಕ್ಟಿವಿಸ್ಟ್ ಅಂತ ಏನು ಕರಿತೀವಿ ಅಂತಹ ಗುಂಪುಗಳು, ಅಕಾಡೆಮಿಕ್ ರಿಸರ್ಚ್ ಕಮ್ಯುನಿಟೀಸ್. ಸೊ ಎಲ್ಲವೂ ಕೂಡ NGOಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಧಾರ್ಮಿಕ ಇದಕ್ಕೆ ರೋಮನ್ ಕ್ಯಾಥಲಿಕ್ ಚರ್ಚ್ ಉದಾಹರಣೆ ಆದರೆ, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್, ಗ್ರೀನ್ ಪೀಸ್, ಡಾಕ್ಟರ್ಸ್ ವಿತೌಟ್ ಬಾರ್ಡರ್ಸ್, ಅಂದರೆ ಯಾವುದೇ ಗಡಿಯ ಒಂದು ಮೇರೆ ಇಲ್ಲದೆ ಡಾಕ್ಟರ್ಸ್ ವಿತೌಟ್ಸ್ ಬಾರ್ಡರ್ಸ್, ಇದು ಕೂಡ ಸೌಲಭ್ಯ ಕೊಡ್ತಕ್ಕಂಥದ್ದು. ಸೊ ಈ ರೀತಿ ಕೆಲವು ಉದಾಹರಣೆಗಳನ್ನ ನೋಡ್ತೇವೆ. ದೆನ್ ಸಮ್ ಅದರ್ ಎಕ್ಸಾಂಪಲ್ಸ್ ಆಫ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್, 3 ಕೆಟಗರಿಗಳಲ್ಲಿ ನೋಡಿದ್ವು. ಅವುಗಳನ್ನು ಹೊರತುಪಡಿಸಿ ಇನ್ನೂ ಕೆಲವು ಉದಾಹರಣೆಗಳನ್ನ ನೋಡೋದಾದರೆ, ಖಂಡಿತ ಇಲ್ಲಿ ಯಾವುದಕ್ಕೂ ಕೂಡ ಮಿತಿ ಇಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವುದೇ ವಿಷಯವನ್ನು ಓದಬೇಕಾದ್ರೂ ಕೂಡ ನಾವು ಇಷ್ಟೇ 3.4 ಪಾಯಿಂಟ್ ಅಂತ ಹೇಳಿ ಖಂಡಿತ ಗಡಿಯನ್ನು ಎಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ದ ಸಬ್ಜೆಕ್ಟ್ ಈಸ್ ಲೈಕ್ ದಟ್. ವಿಷಯ ಹೇಗಿದೆ ಅಂದರೆ, ಇವತ್ತು ಬೆಳೀತಾ ಇದೆ, ನಾಳೆ ಬೆಳೆಯುತ್ತೆ. ಸೊ ಈ ರೀತಿ ಪ್ರತಿದಿನ ಅದರ ವ್ಯಾಪ್ತಿ ಹೆಚ್ಚಾಗತ್ತೆ, ಅದರ ಸ್ವರೂಪ ಬದಲಾಗುತ್ತೆ. ಯಾವುದನ್ನು ಹೀಗೆ ಖಂಡಿತವಾಗಿ ಅಂತ ಗೆರೆ ಎಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇಲ್ಲಿ ಕೂಡ 3 ಕೆಟಗರಿಗೆ ಪ್ರಮುಖವಾದಂಥದ್ದು ಹೇಳಿದೆ. ಅದನ್ನು ಬಿಟ್ಟು ಕೆಲವು ಟ್ರಾನ್ಸಾಕ್ಷನಲ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಬರ್ತವೆ. ರೆಡ್ ಕ್ರಾಸ್ ಆಲ್ರೆಡಿ ಹೇಳಿದೆ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನೋದು, WWF, ಕೆಲವು ರಿಲಿಜಿಯಸ್ ಮೂವ್ಮೆಂಟ್ಸ್ ಬರ್ತವೆ, ಕ್ಯಾಥಲಿಕ್ ಚರ್ಚ್ ಮೂವ್ಮೆಂಟ್, ಹಿಂದೂ ಆ್ಯಂಡ್ ಮುಸ್ಲಿಂ ಮೂವ್ಮೆಂಟ್ಸ್, ಎಥ್ನಿಕ್ ಗ್ರೂಪ್ಸ್ ಬರ್ತವೆ, ಕರ್ಡ್ಸ್, ಚೆಚನ್ಸ್ ಆ್ಯಂಡ್ ಕೊಸೋವಾರ್ಸ್, ತಮಿಳ್ಸ್ ಅಂತ ಹೇಳಿ. ಹಾಗೆ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಬರ್ತವೆ ಕೆಲವು, ಅಲ್ ಖೈದಾ, ಹಮಾಸ್, IRA, ETA, ಶೈನಿಂಗ್ ಪಾತ್. ಸೊ ಈ ರೀತಿ ಟೆರರಿಸ್ಟ್ ಗ್ರೂಪ್ಗಳನ್ನು ಕೂಡ NGO ಗ್ರೂಪ್ಗಳಲ್ಲಿ ನಾವು ನೋಡ್ತೇವೆ. ಸೊ ಇವಿಷ್ಟು ಅಂದರೆ 2 ದೃಷ್ಟಿಕೋನದಿಂದ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡ್ತೀವಿ. ಸೊ 2 ದೃಷ್ಟಿಕೋನಗಳಿಂದ ಯಾವ ಸ್ವರೂಪವನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ಜನರಲ್ ಆಗಿ ಇದರ ಒಂದು ಲಕ್ಷಣಗಳನ್ನು ಪಟ್ಟಿ ಮಾಡ್ತಾ ಬಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವ ಅಂಶಗಳು ಇದರ ಒಂದು ದಾರಿಯಲ್ಲಿ ಕಂಡು ಬರ್ತವೆ ಅನ್ನೋದನ್ನು ನೋಡೋದಾದರೆ, ದ ಫಸ್ಟ್ ಪಾಯಿಂಟ್ ಈಸ್ ನೇಷನ್ಸ್ ಆರ್ ಆ್ಯಕ್ಟರ್ಸ್ ಆಫ್ ಬೇಸಿಕ್ ಆ್ಯಕ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕರಿತೀವಿ. ಸಾರಿ, ಇಲ್ಲಿ ಬೇಸಿಕ್ ಆ್ಯಕ್ಟರ್ಸ್ ಅಂತ ಆಗಬೇಕು, 2 ಆಗಿದೆ, ಯೂನಿಟ್ಸ್ ಅಂತ ಆಗಿದೆ, ಸ್ವಲ್ಪ ತಿದ್ಕೊಳ್ಳಿ. ಹಿಯರ್ ದ ನೇಷನ್ಸ್ ಆರ್ ಬೇಸಿಕ್ ಆ್ಯಕ್ಟರ್ಸ್ ಆರ್ ಯೂನಿಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕರಿತೀವಿ. ದಯವಿಟ್ಟು ಅದನ್ನು ಸ್ವಲ್ಪ ತಿದ್ಕೊಳ್ಳಿ. ಸೊ ಏನು ಹಾಗಂದರೆ, ಸೊ ಖಂಡಿತವಾಗಿಯೂ ರಾಷ್ಟ್ರಗಳೇ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೆಣೆಯೋದ್ರಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯಾಕಂದರೆ ಇನಿಷಿಯೇಟ್ ತೆಗೆದುಕೊಳ್ಳೋದು ಪ್ರತಿಯೊಂದು ರಾಷ್ಟ್ರ ಅಥವಾ ರಾಜ್ಯ. ಸೊ ತನ್ನದೇ ಆದ ತನ್ನ ಹಿತಾಸಕ್ತಿ ಏನು ಅಂತ ಗುರುತಿಸಿ, ಆ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಬೇಕಾದಂತಹ ವಿದೇಶಾಂಗ ನೀತಿಯನ್ನು ರೂಪಿಸಿ, ಆ ವಿದೇಶಾಂಗ ನೀತಿಯಲ್ಲಿ ತಂತ್ರಗಳು, ಸೊ ಏನೇನು ಟೆಕ್ನಿಕ್ಸನ್ನ ಬಳಸಬೇಕು, ಯಾರ ಜೊತೆಗೆ ಸಂಬಂಧವನ್ನು ಹೊಂದಬೇಕು, ಯಾವ ಪ್ರಮಾಣದಲ್ಲಿ ಹೊಂದಬೇಕು, ಯಾವ ಅವಧಿಯವರೆಗೂ ಹೊಂದಬೇಕು, ನೀವೆಲ್ಲ ಪೇಪರ್ಗಳಲ್ಲಿ ನೋಡಿರ್ತೀರಿ. ಸೊ ರಾಷ್ಟ್ರಗಳ ಮಧ್ಯೆ ದ್ವಿಪಕ್ಷೀಯ ಒಪ್ಪಂದ, ತ್ರಿಪಕ್ಷೀಯ ಒಪ್ಪಂದ ಅಥವಾ ಬಹುಪಕ್ಷೀಯ ಒಪ್ಪಂದಗಳು ಏರ್ಪಡಬೇಕಾದ್ರೆ ಇಂತಿಷ್ಟು ವರ್ಷ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. 10 ವರ್ಷಗಳ ಕಾಲ, 5 ವರ್ಷಗಳ ಕಾಲ, 20 ವರ್ಷಗಳ ಕಾಲ. ಸೊ ಈ ರೀತಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಪ್ರತಿಯೊಂದು ವಿಷಯವನ್ನು ನಿರ್ಧರಿಸಿ ಮುಂದಿನ ಹೆಜ್ಜೆ ಇಡೋದು ಇಟ್ ಇಸ್ ಬೇಸಿಕಲಿ ಈಚ್ ಆ್ಯಂಡ್ ಎವ್ರಿ ನೇಷನ್.
ಅದು ಶುರು ಮಾಡಿದ ನಂತರ ನಾವೇನು ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಕರೆದ್ವಿ, ಅವು ತಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಈಗ ಯಾವುದೇ ಒಂದು ರಾಷ್ಟ್ರ, ಇಂಗ್ಲೆಂಡ್ ಮತ್ತು ಭಾರತ ಉದಾಹರಣೆ ತೆಗೆದುಕೊಂಡ್ರೆ, ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಒಂದು ಉತ್ತಮ ಸಂಬಂಧ ಇದ್ದಾಗ ಮಾತ್ರ ಇಂಗ್ಲೆಂಡಿನ ಯಾವುದೇ ಕಂಪನಿ ಭಾರತದಲ್ಲಿ ಬಂದು ಏನು MNC ಅಂತ ಕರಿತೀವೋ ಅದು ಬಂದು ತನ್ನ ಅಸ್ತಿತ್ವವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇಂಗ್ಲೆಂಡ್ ಮತ್ತು ಭಾರತದ ಸಂಬಂಧನೇ ಶುರುವಾಗಿಲ್ಲ ಅಂದರೆ ಇಟ್ ಈಸ್ ನಾಟ್ ಈಸಿ ಟು ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಟು ದ MNCs. ಸೊ MNCಗಳು ಬಂದು ನೇರವಾಗಿ ಇನ್ನೊಂದು ರಾಷ್ಟ್ರದ ಜೊತೆಗೆ ಸಂಬಂಧವನ್ನು ಬೆಳೆಸೋದು, ವ್ಯಾಪಾರ ಸಂಪರ್ಕವನ್ನು ಇಟ್ಕೊಳ್ಳೋದು ಕಷ್ಟವಾಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನೋದು ಪ್ರಾರಂಭವಾಗೋದು ಯಾರ ಮೂಲಕ ಅಂದರೆ ರಾಷ್ಟ್ರಗಳ ಮೂಲಕ. ದೆನ್ ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಖಂಡಿತವಾಗಿಯೂ, ಯಾಕಂದರೆ ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ದ ಕೀ ಕಾನ್ಸೆಪ್ಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಯಾಕಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳುವ ಉದ್ದೇಶವನ್ನೇ ಹೊಂದಿರ್ತವೆ. ಪ್ರತಿ ರಾಷ್ಟ್ರದ ವಿದೇಶಾಂಗ ನೀತಿಯ ರಚನೆಯ ಹಿಂದೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ ಏನು ಮಾಡ್ತಿರ್ತವೆ, ಪ್ರಯತ್ನವನ್ನು ಮಾಡ್ತಿರ್ತವೆ. ಸೊ ಇಟ್ ಈಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ರೈಟ್ ಆಫ್ ಈಚ್ ಸ್ಟೇಟ್ ಟು ಸೆಕ್ಯೂರ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್. ಸೊ ದೆನ್ ವಾಟ್ ಈಸ್ ನ್ಯಾಷನಲ್ ಇಂಟ್ರೆಸ್ಟ್? ರಾಷ್ಟ್ರೀಯ ಹಿತಾಸಕ್ತಿ ಅಂದರೆ ಏನು? ಸೊ ಮಾರ್ಗೆಂತ್ ಅವರು ತುಂಬ ಅರ್ಥಪೂರ್ಣವಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ವ್ಯಾಖ್ಯಾನಿಸ್ತಾರೆ. ಸೊ ಇಟ್ ಈಸ್ ದ ಪ್ರೊಟೆಕ್ಷನ್ ಆಫ್ ಫಿಸಿಕಲ್, ಪೊಲಿಟಿಕಲ್, ಕಲ್ಚರಲ್ ಐಡೆಂಟಿಟಿ ಅಗೇನೆಸ್ಟ್ ಎನ್ಕ್ರೋಚ್ಮೆಂಟ್ಸ್ ಬೈ ಅದರ್ ನೇಷನ್ ಸ್ಟೇಟ್ಸ್. ಸೊ ಇತರೆ ರಾಷ್ಟ್ರಗಳ ಅಥವಾ ರಾಜ್ಯಗಳ ಆಕ್ರಮಣದಿಂದ ಭೌತಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಸ್ತಿತ್ವವನ್ನು, ಅಸ್ಮಿತೆಯನ್ನು ರಕ್ಷಣೆ ಮಾಡಿಕೊಳ್ಳುವುದೇ ರಾಷ್ಟ್ರೀಯ ಹಿತಾಸಕ್ತಿ. ಖಂಡಿತವಾಗ್ಲೂ ಪ್ರತಿಯೊಂದು ದೇಶಕ್ಕೂ ಕೂಡ ಈ ಒಂದು ಉದ್ದೇಶ ಇದ್ದೇ ಇರುತ್ತೆ. ದೆನ್ ಕಾನ್ಫ್ಲಿಕ್ಟ್ ಈಸ್ ದ ಕಂಡೀಷನ್ ಆಫ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್. ಸೊ ಅಂತಾರಾಷ್ಟ್ರೀಯ ರಾಜಕೀಯ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಂಘರ್ಷ ಅನ್ನೋದು ಅತ್ಯಂತ ಸಾಮಾನ್ಯ ಸಂಗತಿ. ಯಾಕೆ? ನಮಗನ್ಸ್ಬೋದು ಮೇಲ್ನೋಟಕ್ಕೆ, ಒಂದು ಕಡೆಗೆ ನಾವು ಸಂಬಂಧ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕರಿತೀವಿ. ಸಂಬಂಧ ಅಂದರೆ ದೇರ್ ಮಸ್ಟ್ ಬಿ ನಾಟ್ ಕಾನ್ಫ್ಲಿಕ್ಟ್ ಇರಬಾರ್ದು ಅನ್ನೋದನ್ನು ನಾವು ಬಯಸ್ತೀವಿ. ಬಟ್ ಕಾನ್ಫ್ಲಿಕ್ಟು ಮತ್ತು ಸಂಬಂಧ ಅನ್ನೋದು ಎಲ್ಲೋ ಒಂದು ಕಡೆಗೆ ತದ್ವಿರುದ್ಧ ಪದಗಳ ತರಹ ಕಾಣಿಸ್ತವೆ. ಆದರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸಂಘರ್ಷ ಅನ್ನೋದು ಕಾಮನ್ ಆಗಿರ್ತಕ್ಕಂತಹ ಸ್ಥಿತಿ. ಯಾಕೆ ಅಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ನಾವು ಹಿಂದೆ ನೋಡಿದ್ವಿ, ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳುವ ಉದ್ದೇಶ ಇರುತ್ತೆ. ಸೊ ಆದರೆ ಎಲ್ಲ ರಾಷ್ಟ್ರಗಳ ಹಿತಾಸಕ್ತಿಗಳು ಖಂಡಿತವಾಗಿಯೂ ಒಂದೇ ರೀತಿಯಾಗಿರೋದಿಲ್ಲ. ನಾವು ನೋಡ್ತೀವಿ, ನಮ್ಮೊಬ್ಬ ಒಂದು ಮನೆಯಲ್ಲಿ ನಮ್ಮ 4 ಜನ ಇದ್ದರೆ 4 ಜನರ ಹಿತಾಸಕ್ತಿಗಳು ಕೂಡ ಒಂದೇ ಆಗಿರೋದಿಲ್ಲ, ಬೇರೆ ಬೇರೆ ಆಗಿರ್ತವೆ. ಎಷ್ಟೋ ವಿಷಯಗಳಿಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಅಂಥದ್ರಲ್ಲಿ ಜಗತ್ತಿನ ರಾಷ್ಟ್ರಗಳ ನಡುವೆ ಒಂದೇ ಥರನಾದಂಥ ಹಿತಾಸಕ್ತಿಗಳು ಕಂಡುಬರೋದು ಸಂಪೂರ್ಣ ಶುದ್ಧ ಸುಳ್ಳು. ಸೊ ಒಂದು ರಾಷ್ಟ್ರದ ಹಿತಾಸಕ್ತಿ ಇನ್ನೊಂದು ರಾಷ್ಟ್ರದ ಹಿತಾಸಕ್ತಿಗೆ ಏನಾಗಿರುತ್ತೆ, ತದ್ವಿರುದ್ಧ ಆಗಿರ್ಬೋದು. ಆವಾಗ ಅಲ್ಲಿ ಅನೇಕ ವಿರೋಧಾಭಾಸಗಳು ಉಂಟಾಗ್ತವೆ, ವಿವಾದಗಳು ಉಂಟಾಗ್ತವೆ. ಹೀಗಾಗಿ ಘರ್ಷಣೆ ಆಟೋಮೆಟಿಕಲಿ ಸಂಭವಿಸುತ್ತೆ. ಸೊ ಹಾಗಿದ್ರೆ ಈ ಘರ್ಷಣೆಯನ್ನು ಹೊಡೆದೋಡಿಸಿಕೊಂಡು ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವ ರೀತಿ ಮುಂದುವರಿತವೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟ್ ವಿ ವಿಲ್ ಡಿಸ್ಕಸ್ ಇಟ್. ಓಕೆ. ದೆನ್ ಪವರ್ ಈಸ್ ದ ಮೀನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕರಿತೀವಿ. ಸೊ ಶಕ್ತಿಯೇ ಸಾಧನ. ಪ್ರತಿಯೊಂದು ರಾಷ್ಟ್ರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನ್ನ ಪವರನ್ನು ಬಳಸಿ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನವನ್ನು ಪಡ್ತವೆ. ಸೊ ಇಲ್ಲಿ ಶಕ್ತಿ ಅಂದ ತಕ್ಷಣ ಇಟ್ ಇಸ್ ನಾಟ್ ಓನ್ಲಿ ದ ಪೊಲಿಟಿಕಲ್ ಪವರ್ ಆರ್ ಮಿಲಿಟ್ರಿ ಪವರ್. ಪವರ್ ಅಂದ ತಕ್ಷಣ ನಾವು ಕಣ್ಮುಂದೆ ಮಿಲಿಟ್ರಿ ಬರುತ್ತೆ. ಬರೀ ಮಿಲಿಟ್ರಿ ಅಥವಾ ರಾಜಕೀಯ ಶಕ್ತಿ ಅಷ್ಟೇ ಅಲ್ಲ, ಇತರೆ ಶಕ್ತಿಗಳು ಕೂಡ ಇದೆ. ಉದಾಹರಣೆಗೆ ಆರ್ಥಿಕ ಶಕ್ತಿ ಇರ್ಬೋದು, ಸಾಂಸ್ಕೃತಿಕ ಶಕ್ತಿ ಇರ್ಬೋದು. ಖಂಡಿತವಾಗಿಯೂ ಅವು ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ಈ ರೀತಿಯ ಏನೆಲ್ಲ ತರಹದ ಶಕ್ತಿಗಳನ್ನು ಬಳಸಿ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಸೊ ಈ ಶಕ್ತಿ ಅನ್ನುವ ಸಾಧನವನ್ನು ಪ್ರಯೋಗ ಮಾಡೋದಕ್ಕೆ ರಾಷ್ಟ್ರಗಳು ಒಂದು 2 ಥರನಾದಂಥ ಅಪ್ರೋಚ್ಗಳನ್ನ ಬಳಸ್ತವೆ. ಒಂದು ಹಾರ್ಡ್ ಪವರ್, ಇನ್ನೊಂದು ಸಾಫ್ಟ್ ಪವರ್ ಅಂತ. ಹಾರ್ಡ್ ಪವರ್ ಅಂದರೆ ಇಟ್ ರೆಫರ್ಸ್ ಟು ಕೋಹಿರ್ಸಿವ್ ಟ್ಯಾಕ್ಟಿಕ್ಸ್, ಅಂದರೆ ಒಂಥ ಬಲವಂತದ ತಂತ್ರಗಳನ್ನು ಬಳಸುತ್ತೆ. ಉದಾಹರಣೆಗೆ ಥ್ರೆಟ್ ಆರ್ ಯೂಸ್ ಆಫ್ ಆರ್ಮ್ಡ್ ಫೋರ್ಸಸ್. ಇನ್ನೊಂದು ರಾಷ್ಟ್ರಕ್ಕೆ ಬೆದರಿಕೆ ಕರೆಯನ್ನು ಕೊಡೋದ್ರ ಮೂಲಕ ಅಥವಾ ಸೈನ್ಯವನ್ನು ಕಳಿಸಿ ಸೈನ್ಯದ ಮೂಲಕ ಒತ್ತಾಯದಿಂದ ಆ ರಾಷ್ಟ್ರವನ್ನು ನಮ್ಮ ಹಿತಾಸಕ್ತಿಯ ಕಡೆಗೆ ತೆಗೆದುಕೊಂಡು ಬರುವ ಪ್ರಯತ್ನ, ಅಥವಾ ಎಕನಾಮಿಕ್ ಪ್ರೆಷರ್ ಆರ್ ಸ್ಯಾಂಕ್ಷನ್ಸ್. ಸೊ ಆರ್ಥಿಕ ಒತ್ತಡಗಳು,
ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಭಾರತ ಅಣು ಪರೀಕ್ಷೆಯನ್ನು ನಡೆಸಿದಾಗ ಜಗತ್ತಿನ ಎಲ್ಲ ರಾಷ್ಟ್ರಗಳು, ಆಲ್ಮೋಸ್ಟ್ ಆಲ್ ಅಮೇರಿಕ ಸೇರಿದಂತೆ ಬಹಳಷ್ಟು ರಾಷ್ಟ್ರಗಳು ಸಾಕಷ್ಟು ಆರ್ಥಿಕ ದಿಗ್ಬಂಧನಗಳನ್ನು ಹೇರೋದ್ರ ಮೂಲಕ ನಮ್ಮನ್ನು ಬಗ್ಸೋದಕ್ಕೆ ಪ್ರಯತ್ನ ಮಾಡಿದರು, ಭಾರತವನ್ನು ಬಗ್ಸೋದಕ್ಕೆ ಪ್ರಯತ್ನ ಮಾಡಿದರು. ಸೊ ಇಟ್ಸ್ ಎ ಎಕ್ಸಾಂಪಲ್ ಫಾರ್ ಹಾರ್ಡ್ ಪವರ್. ದೆನ್ ಅಸಾಸಿನೇಷನ್ ಆ್ಯಂಡ್ ಸಬ್ಟರ್ಫ್ಯೂಸ್ ಅಂತ ಕರಿತೀವಿ. ಸೊ ಟೋಟಲಿ ಹಾರ್ಡ್ ಪವರ್ ಇಸ್ ಜನರಲಿ ಅಸೋಸಿಯೇಟೆಡ್ ಟು ದ ಸ್ಟ್ರಾಂಗರ್ ನೇಷನ್ಸ್. ಸೊ ಇದು ತುಂಬ ಬಲಿಷ್ಠ ರಾಷ್ಟ್ರಗಳು ಮಾತ್ರ ಈ ಹಾರ್ಡ್ ಪವರ್ನ ಬಳಸ್ತವೆ. ಎಷ್ಟೊಂದು ಬಲಿಷ್ಠ ಶಕ್ತಿ ಅವುಗಳಲ್ಲಿ ಇರುತ್ತೆ ಅಂದರೆ, ಸೊ ಯಾರ ಮೇಲೆ ಅವರು ತಮ್ಮ ಶಕ್ತಿಯನ್ನು ಪ್ರಯೋಗ ಮಾಡ್ತಿರ್ತಾರೆ ಆ ರಾಷ್ಟ್ರಗಳು ಈಸಿಲಿ ಬಗ್ಲಿಲ್ಲ ಅಂದರೆ ಈವನ್ ಆ ರಾಷ್ಟ್ರಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಒತ್ತಾಯದಿಂದ ಸೈನ್ಯವನ್ನು ಕಳಿಸಿ ಆ ಸೈನ್ಯದ ಶಕ್ತಿಯಿಂದ ಇಡೀ ರಾಷ್ಟ್ರದ ಆಂತರಿಕ ವ್ಯವಹಾರಗಳಲ್ಲೂ ಕೂಡ, ಆಂತರಿಕ ಆಡಳಿತದಲ್ಲೂ ಕೂಡ ಬದಲಾವಣೆಯನ್ನು ತರುವಷ್ಟು ಸಾಮರ್ಥ್ಯ ಹೊಂದಿದಂಥ ರಾಷ್ಟ್ರಗಳು ಮಾತ್ರ ಈ ಹಾರ್ಡ್ ಪವರ್ನ ಬಳಸ್ತವೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಮೇರಿಕಾ, ತಾಲಿಬಾನ್, ಅಫ್ಘಾನಿಸ್ತಾನದಲ್ಲಿ ಏನು ತಾಲಿಬಾನ್ ಸರ್ಕಾರ ಬದಲಾವಣೆಗೆ ಪ್ರಯತ್ನವನ್ನು ಮಾಡಿತ್ತೋ, ದಟ್ ಈಸ್ ಪ್ಯೂರ್ ಎಕ್ಸಾಂಪಲ್ ಫಾರ್ ಹಾರ್ಡ್ ಪವರ್. ದೆನ್ ವಾಟ್ ಈಸ್ ಸಾಫ್ಟ್ ಪವರ್? ಸೊ ಇದು ಹೆಸರು ಹೇಳುವಾಗ ತುಂಬ ಮೃದುವಾದಂತಹ ತಂತ್ರ ಇದು. ಸೊ ಇಟ್ ಇನ್ಕ್ಲೂಡ್ಸ್ ಡಿಬೇಟ್ಸ್ ಆನ್ ಕಲ್ಚರಲ್ ವ್ಯಾಲ್ಯೂಸ್. ಸೊ ಸಾಂಸ್ಕೃತಿಕ ಮೌಲ್ಯಗಳ ಮೇಲೆ ಚರ್ಚೆ. ಸೊ ಆ ಮೂಲಕ ಇವು ಮೌಲ್ಯಗಳು, ಇವುಗಳನ್ನು ನಾವು ಎತ್ತಿ ಹಿಡಿಬೇಕು ಅನ್ನೋದ್ರ ಮೂಲಕ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಪ್ರಭಾವವನ್ನು ಬೀರೋದು. ಐಡಿಯಾಲಜೀಸ್ ಆನ್ ಡೈಲಾಗ್ಸ್ ಆನ್ ಐಡಿಯಾಲಜೀಸ್, ಕೆಲವು ಆದರ್ಶ ತತ್ವಗಳು. ಈಗ ಉದಾಹರಣೆಗೆ ವರ್ಣಭೇದ ನೀತಿಯ ವಿರುದ್ಧ ನೆಲ್ಸನ್ ಮಂಡೇಲಾ, ಹಿ ವಾಸ್ ಅ ಗ್ರೇಟ್ ಐಡಿಯಾಲಜಿ. ಸೊ ಅವರು ಆ ವರ್ಣಭೇದ ನೀತಿಯನ್ನು ಹತ್ತಿಕ್ಕೋದಕ್ಕೋಸ್ಕರ ತುಂಬ ಐಡಿಯಲ್ ಆಗಿ ಕಾರ್ಯವನ್ನು ಮಾಡ್ತಾರೆ. ಸೊ ಹೀಗಾಗಿ ಆ ಮೂಲಕ ಅವರು ಇಡೀ ಜಗತ್ತಿನ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಹಾಗೆ ಮಹಾತ್ಮ ಗಾಂಧೀಜಿನ ಎಕ್ಸಾಂಪಲ್ ತಗೊಳ್ಳೋದಾದರೆ, ಗಾಂಧೀಜಿಯವರು ಎಷ್ಟೋ ತಮ್ಮ ಆದರ್ಶ ವಿಚಾರಗಳ ಮೂಲಕ ಇಡೀ ಜಗತ್ತಿನ ಮೇಲೆ ಪ್ರಭಾವವನ್ನು ಬೀರಿದರು. ಹಾಗೆ ದ ಅಟೆಂಪ್ಟ್ ಟು ಇನ್ಫ್ಲೂಯೆನ್ಸ್ ಥ್ರೂ ಗುಡ್ ಎಕ್ಸಾಂಪಲ್ ಅಂದರೆ ಒಂದು ರಾಷ್ಟ್ರ ತಾನೇ ಒಂದು ಮಾದರಿ ಉದಾಹರಣೆ ಆಗಿರೋದ್ರ ಮೂಲಕ ಇತರೆ ರಾಷ್ಟ್ರಗಳ ಮೇಲೆ ಪ್ರಭಾವವನ್ನು ಬೀರುವುದು. ಬರೀ ನಾನು ಹೇಳ್ತೀನಿ ಪರಿಸರ ಸಂರಕ್ಷಣೆಗೆ ನೀವೆಲ್ಲ ಪರಿಸರ ಸಂರಕ್ಷಣೆ ಮಾಡಬೇಕು, ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಮಾಡಬೇಕು ಅಂತ ಬರೀ ಭಾಷಣ ಮಾಡೋದಲ್ಲ, ಸ್ವತಃ ತಾನು ಆ ನಿಟ್ಟಿನಲ್ಲಿ ಏನು ಪ್ರಯತ್ನವನ್ನು ಮಾಡ್ತಿದೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ತಾನೇ ಒಂದು ಮಾದರಿ ಉದಾಹರಣೆ ಆಗಿರಬೇಕು. ಆವಾಗ ಖಂಡಿತವಾಗ್ಲೂ ಬೇರೆ ರಾಷ್ಟ್ರಗಳು ಆ ರಾಷ್ಟ್ರ ಮಾಡ್ತಾ ಇದೆ, ಸೊ ನಾವು ಕೂಡ ಮಾಡಬೇಕು ಅಂತ ಹೇಳಿ ಅವು ಆ ರಾಷ್ಟ್ರದ ಪ್ರಭಾವಕ್ಕೆ ಒಳಗಾಗಿ ಆ ದಾರಿಯಲ್ಲಿ ಬರುತ್ತವೆ. ಸೊ ಈ ಅಣ್ವಸ್ತ್ರ ನಿಷೇಧ ಇದು ಅಡಿಯಲ್ಲಿ ಇದೇ ಪಾತ್ರ ವಹಿಸ್ತು. ಸೊ ನೀವೆಲ್ಲ ಅಣ್ವಸ್ತ್ರ ಪ್ರಯೋಗ ಮಾಡಬೇಡಿ ಅಂತ ಹೇಳಬೇಕು ಅಂದರೆ ತನ್ನ ಹತ್ರ ಅಣ್ವಸ್ತ್ರ ಇರಬಾರ್ದು. ಆವಾಗ ಬೇರೆ ರಾಷ್ಟ್ರಗಳು ಮಾತು ಕೇಳ್ತವೆ. ಸೊ ನಾನು ಸಾಕಷ್ಟು ಅಣ್ವಸ್ತ್ರಗಳನ್ನು ಹೊಂದಿರ್ತೀನಿ, ಬಟ್ ನೀವು ಮಾತ್ರ ಅಣ್ವಸ್ತ್ರ ಪ್ರಯೋಗ ಮಾಡಬೇಡಿ ಅಂದರೆ ಖಂಡಿತವಾಗ್ಲೂ ಆ ಮಾತಿಗೆ ಬೆಲೆ ಇರೋದಿಲ್ಲ. ಸೊ ಅದರ ಪ್ರಭಾವಕ್ಕೆ ಯಾರೂ ಒಳಗಾಗೋದಿಲ್ಲ. ಸೊ ನಾವು ಗಾಂಧೀಜಿನ ಯಾಕೆ ಮಹಾತ್ಮ ಗಾಂಧೀಜಿ ಯಾಕೆ ಇಡೀ ದೇಶ ಅಷ್ಟು ಗೌರವಿಸ್ತಿತ್ತು ಅಂದರೆ, ಅವರು ಆಡಿದಂತೆ ನಡೆದವರು, ನುಡಿದಂತೆ ನಡೆದವರು. ಸೊ ಏನು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತಿದ್ರು ಗಾಂಧೀಜಿ. ಸೊ ನಮ್ಮ ಏನು ವಿಚಾರಗಳು ಉನ್ನತವಾಗಿರಬೇಕು, ನಮ್ಮ ಜೀವನ ಸರಳವಾಗಿರಬೇಕು ಅಂತ ಹೇಳಿದ್ದಷ್ಟೇ ಅಲ್ಲ, ಅವರು ಹಾಗೆ ಇದ್ದರು. ಎಷ್ಟು ಸರಳವಾಗಿದ್ದರು ಅನ್ನೋದನ್ನು ನಾವು ನೋಡ್ತೀವಿ, ಗಾಂಧೀಜಿ ನೋಡಿದ್ವಿ ನಾವು ಅಲ್ವಾ. ಸೊ ಹಾಗಾಗಿ ಅವರು ಜನರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದರು. ಸೊ ಇಲ್ಲೂ ಕೂಡ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಸ್ವತಃ ಈ ತರಹದ ಆದರ್ಶಗಳನ್ನು ಅನುಸರಿಸುವುದರ ಮೂಲಕ ಬೇರೆ ರಾಷ್ಟ್ರಗಳ ಮೇಲೆ ಪ್ರಭಾವವನ್ನು ಬೀರೋದು. ಓಕೆ, ದೆನ್ ಪವರ್ ಈಸ್ ದ ಮೀನ್ಸ್ ಆಸ್ ವೆಲ್ ಆಸ್ ಆ್ಯನ್ ಎಂಡ್ ಇನ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್. ಅಂತಾರಾಷ್ಟ್ರೀಯ ಸಂಬಂಧ ಅಥವಾ ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಕೇವಲ ಸಾಧನ ಮಾತ್ರ ಅಲ್ಲ, ಅದು ಗುರಿ ಕೂಡ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಏನು ಭಾರತ ಅಷ್ಟೇ ಅಲ್ಲ, ಬಹಳಷ್ಟು ಆಫ್ರಿಕಾ ಮತ್ತು ಏಷ್ಯನ್ ರಾಷ್ಟ್ರಗಳಲ್ಲಿ ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ವಸಾಹತುಗಳನ್ನು ಸ್ಥಾಪನೆ ಮಾಡಿದ್ವು. ಅದು ನಮಗೆಲ್ಲ ಗೊತ್ತು ಇತಿಹಾಸದಲ್ಲಿ. ಸೊ ಯಾಕೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗೆ ಇಡೀ ಏಷ್ಯಾ ಮತ್ತು ಆಫ್ರಿಕಾದ ಬಹಳಷ್ಟು ರಾಷ್ಟ್ರಗಳಲ್ಲಿ ವಸಾಹತು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂದರೆ ಬಿಕಾಸ್ ಆಫ್ ದೇರ್ ಪವರ್. ಯಾಕಂದರೆ ಅವುಗಳು ಕೈಗಾರಿಕೆಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ವು, ಆರ್ಥಿಕ ಶಕ್ತಿ ಇತ್ತು, ಜೊತೆಗೆ ಸಂಘಟನಾ ಶಕ್ತಿ ಇತ್ತು, ಅವ್ರಿಗೆ ಉತ್ತಮವಾದಂಥ ಆಡಳಿತ ನಡೆಸ್ಕೊಂಡು ಹೋಗ್ತಕ್ಕಂತಹ ತಂತ್ರಗಳು ಗೊತ್ತಿದ್ವು. ಸೊ ಇವೆಲ್ಲ ಶಕ್ತಿಯನ್ನು ಸಾಧನವಾಗಿ ಬಳಸಿಕೊಂಡು ಅಧಿಕಾರವನ್ನು, ವಸಾಹತುಗಳನ್ನು ಸ್ಥಾಪನೆ ಮಾಡಿದ್ವು ಒಂದು ಕಡೆ.
ಇನ್ನೊಂದು ಕಡೆಗೆ ಅವ್ರ ಗುರಿ ಏನಿತ್ತು? ತಮ್ಮ ಆರ್ಥಿಕ ಶಕ್ತಿಯನ್ನು ಇನ್ನೂ ಹೆಚ್ಚಿಸ್ಕೊಳ್ಬೇಕು, ತಮ್ಮ ದೇಶದ ಸಾಮ್ರಾಜ್ಯಶಾಹಿ ಆಡಳಿತವನ್ನು ಇನ್ನೂ ಹೆಚ್ಚು ಕಡೆಗೆ ಸ್ಥಾಪನೆ ಮಾಡಬೇಕು. ಸೊ ಅದು ಗೋಲ್ ಆಲ್ಸೋ ಟು ಎಸ್ಟಾಬ್ಲಿಷ್ ದ ಪವರ್, ಎಕನಾಮಿಕ್ ಪವರ್ ಆರ್ ಮಿಲಿಟರಿ ಪವರ್ ಆರ್ ರೆಕಗ್ನಿಷನ್. ಸೊ ಯಾವುದೇ ರೀತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದೇ ಅವರ ಗುರಿಯಾಗಿತ್ತು. ಸೊ ಈ ರೀತಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಅಧಿಕಾರವನ್ನು ಬಳಸಿ ಅಧಿಕಾರವನ್ನು ಸಾಧಿಸೋದಕ್ಕೆ ಪ್ರತಿಯೊಂದು ರಾಷ್ಟ್ರ ಕೂಡ ಪ್ರಯತ್ನವನ್ನು ಮಾಡ್ತವೆ. ದೆನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಪ್ರೊಸೆಸ್ ಆಫ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಮಾಂಗ್ ನೇಷನ್ಸ್. ನಾನು ಹಿಂದೆ ಹೇಳಿದ್ದಲ್ಲ. ಸೊ ಕಾನ್ಫ್ಲಿಕ್ಟ್, why the conflict occurs here? When two or more parties with pursued incompatible goals seeks to undermine each other's goal seeking capacity. ಸೊ ಎರಡು ರಾಷ್ಟ್ರಗಳ ನಡುವಿನ ಈ ಹಿತಾಸಕ್ತಿಗಳ ನಡುವಿನ ಹೊಂದಾಣಿಕೆ ಇಲ್ಲದೇ ಇದ್ದಾಗ ಪ್ರತಿಯೊಂದು ರಾಷ್ಟ್ರ ಏನು ಮಾಡ್ತವೆ ಅಂದರೆ ಇನ್ನೊಂದು ರಾಷ್ಟ್ರದ ಗುರಿಗಳನ್ನು ಈಡೇರಿಸೋಕ್ಕೆ ಅಡ್ಡಿ ಆತಂಕವನ್ನು ವ್ಯಕ್ತಪಡಿಸ್ತವೆ. ಸೊ ಹಾಗಾದಾಗ ಏನಾಗುತ್ತೆ, ಅಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದು ಹುಟ್ಕೊಳ್ಳುತ್ತೆ. ಸೊ ಕಾನ್ಫ್ಲಿಕ್ಟ್ ಹಾಗೆ ಮುಂದುವರೆದ್ರೆ ಅಂತಾರಾಷ್ಟ್ರೀಯ ಸಂಬಂಧ ಅಸ್ತಿತ್ವವನ್ನು ಪಡೆದುಕೊಳ್ಳೋದಿಲ್ಲ. ಆ ಕಾನ್ಫ್ಲಿಕ್ಟ್ ಏನಿದ್ರೆ ಏನಾಗಬೇಕು, ಪರಿಹಾರ ಆಗಬೇಕು. ಸೊ ಆ ಪರಿಹಾರಕ್ಕೆ ಅಲ್ಲಿ ಅನೇಕ ತಂತ್ರಗಳನ್ನು ಬಳಸ್ಕೊಂಡು ಮಾತುಕತೆಗಳಾಗಿರ್ಬೋದು, ಥ್ರೂ ಇಂಟ್ರ್ಯಾಕ್ಷನ್ಸ್, ಆಮೇಲೆ ಕೆಲವು ಕೋಆಪ್ರೇಷನ್ಸ್, ಮತ್ತು ಸಹಕಾರ, ಸಮನ್ವಯ, ಹೊಂದಾಣಿಕೆ, ಕಾಂಪ್ರಮೈಸ್, ನೀನು ಸ್ವಲ್ಪ ಮುಂದೆ ಬಾ, ನಾನು ಸ್ವಲ್ಪ ಮುಂದೆ ಬರ್ತೀನಿ, ಇಬ್ಬರು ನಮ್ಮ ಕೆಲವು ರೆಸ್ಟ್ರಿಕ್ಷನ್ಸನ್ನು ಬಿಟ್ಟುಕೊಟ್ಟು ಇಬ್ಬರಿಗೂ ಆಗುವ ರೀತಿ ಏನು ಮಾಡ್ಕೊಳ್ಳೋಣ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು, ಒಪ್ಪಂದಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ರಾಷ್ಟ್ರಗಳ ಮಧ್ಯೆಯಲ್ಲಿ ಏನಾಗುತ್ತೆ, ಕಾಂಪ್ರಮೈಸ್ಗಳು, ಹೊಂದಾಣಿಕೆಗಳು ಆಗ್ತವೆ. ಆವಾಗ ಕಾನ್ಫ್ಲಿಕ್ಟ್ ಬಗೆಹರಿದು ಅಂತಾರಾಷ್ಟ್ರೀಯ ಸಂಬಂಧ ಮುಂದುವರಿಯುತ್ತೆ. ದೆನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇನ್ವಾಲ್ವ್ಸ್ ಕಂಟಿನ್ಯೂಯಸ್ ಇಂಟ್ರಾಕ್ಷನ್ಸ್ ಅಮಾಂಗ್ ನೇಷನ್ಸ್. ಸೊ ಇವು ಸತತವಾದಂತಹ ನಿರಂತರವಾದಂಥ ಸಂವಾದಗಳನ್ನು ಒಳಗೊಳ್ಳುತ್ತೆ ಅಂತಾರಾಷ್ಟ್ರೀಯ ಸಂಬಂಧ. ಯಾಕೆ ಅಂದರೆ ಕಾನ್ಫ್ಲಿಕ್ಟ್, ಸಂಘರ್ಷ ಒಂದೇ ಸಾರಿ ಹುಟ್ಕೊಳ್ತಕ್ಕಂಥ ವಿಷಯ ಅಲ್ಲ. ಹೆಜ್ಜೆಗೂ ಪ್ರತಿಯೊಂದು ರಾಷ್ಟ್ರದ ಮುಖ್ಯ ಉದ್ದೇಶ ಎಲ್ಲಿ ಸಾಧ್ಯ ಆಗತ್ತೋ ಅಲ್ಲಿ ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳೋದಾಗಿರುತ್ತೆ. ಯಾವಾಗ ಪ್ರತಿಯೊಂದು ರಾಷ್ಟ್ರ ನನ್ನ ಹಿತಾಸಕ್ತಿ ಅನ್ನೋ ಪ್ರಯತ್ನದಲ್ಲಿ ತೊಡಗಿರ್ತಾವೋ ಅಲ್ಲಿ ಹೆಜ್ಜೆಗೂ ಏನು ಬರುತ್ತೆ, ಸಂಘರ್ಷಗಳು ಬರ್ತವೆ. ಸೊ ಹೀಗಾಗಿ ಆ ಸಂಘರ್ಷ ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ಇಂಟರ್ಯಾಕ್ಷನ್ಸ್ ಅನ್ನೋದು ಬರಲೇಬೇಕು, ಮಾತುಕತೆ ಬರಲೇಬೇಕು. ಸೊ ಹೀಗಾಗಿ ಇದು ನಿರಂತರ ಪ್ರಕ್ರಿಯೆಯಾಗಿರುತ್ತೆ. ಓಕೆ. ದೆನ್ ಇಂಟ್ರಾಕ್ಷನ್ಸ್ ಅಮಾಂಗ್ ಫಾರಿನ್ ಪಾಲಿಸೀಸ್. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವಿದೇಶಾಂಗ ನೀತಿಗಳ ನಡುವಿನ ಸಂವಾದಗಳು ಅತಿ ಪ್ರಮುಖವಾದದ್ದು. ಯಾಕೆಂದರೆ ಇಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ತುಂಬ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಟ್ಟಿರ್ತವೆ ತಮ್ಮ ವಿದೇಶಾಂಗ ನೀತಿಗಳಲ್ಲಿ ತನ್ನ ಹಿತಾಸಕ್ತಿ ಏನು, ತಾನು ಯಾವ ರೀತಿಯ ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದೋದಕ್ಕೆ ಇಷ್ಟಪಡ್ತೇನೆ, ಯಾರ ಜೊತೆಗೆ ಇಷ್ಟಪಡ್ತೇನೆ, ಅದರಿಂದ ನಾನು ಏನನ್ನು ಸಾಧಿಸೋದಕ್ಕೆ ಇಷ್ಟಪಡ್ತೇನೆ, ಪ್ರತಿಯೊಂದನ್ನು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹೇಳಿರೋದ್ರಿಂದ ನಿರ್ದಿಷ್ಟ ಮಾಹಿತಿಗಳನ್ನು ಏನು ಮಾಡ್ತವೆ ಪ್ರತಿಯೊಂದು ರಾಷ್ಟ್ರಗಳು ಕೂಡ ವಿನಿಮಯ ಮಾಡಿಕೊಂಡು, ಸೊ ಯಾವ ರಾಷ್ಟ್ರಕ್ಕೆ ಯಾವ ನಿರ್ದಿಷ್ಟ ಹಿತಾಸಕ್ತಿ ಇದೆ, ಸೊ ಅದಕ್ಕೂ ನನ್ನ ಹಿತಾಸಕ್ತಿಗೂ ಹೊಂದಾಣಿಕೆ ಆಗತ್ತಾ, ಅದಕ್ಕೆ ಏನು ಬೇಕೋ ಕೊಡೋ ಕೆಪಾಸಿಟಿ ನನ್ನ ಹತ್ರ ಇದೆನಾ, ನನಗೆ ಏನು ಬೇಕೋ ಅದನ್ನು ಕೊಡೋ ಕೆಪಾಸಿಟಿ ಇನ್ನೊಂದು ರಾಷ್ಟ್ರದಲ್ಲಿ ಇದೆನಾ. ಸೊ ಅವುಗಳನ್ನು ಅಧ್ಯಯನ ಮಾಡಿಕೊಂಡು ಇಂಟ್ರಾಕ್ಷನ್ಸ್ ಮಾಡಿಕೊಂಡು ಅಲ್ಲಿ ರಾಷ್ಟ್ರಗಳು ಸಂಬಂಧಗಳನ್ನು ಬೆಳೆಸ್ಕೊಳ್ತವೆ. ಓಕೆ. ಸೊ ಇಷ್ಟು ಅಂತಾರಾಷ್ಟ್ರೀಯ ಸಂಬಂಧಗಳ ಕೆಲವು ಸ್ವರೂಪಗಳನ್ನು ಅಥವಾ ಲಕ್ಷಣಗಳನ್ನ ನಾವು ಪಟ್ಟಿ ಮಾಡಿದ್ವಿ. ಸೊ ಇವಷ್ಟೇ ಅಲ್ಲ, ಖಂಡಿತವಾಗ್ಲೂ ನಾನು ಮತ್ತೆ ಹೇಳ್ತೀನಿ, ಯಾವುದೇ ಅಂಶಗಳಿಗೆ ಇಲ್ಲಿ ಎಂಡ್ ಅನ್ನೋದು ಇರೋದಿಲ್ಲ. ಸೊ ನಾನು ಪಟ್ಟಿ ಮಾಡಿರೋ ಅಂಶಗಳು ಕೆಲವು, ಬಟ್ ಜೊತೆಗೆ ಇನ್ನೊಂದು ಅಂಶ ಏನು ಅಂದರೆ ಏನು ಕೆಲವು ವಿಷಯಗಳನ್ನ ನಾನು ಹೇಳಿದ್ದು, ಸೊ ಇವು ಎಲ್ಲ ಥರನಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಸಂಬಂಧಗಳಲ್ಲಿ ಅಥವಾ ಎಲ್ಲ ಸಂದರ್ಭದಲ್ಲಿ ಅನ್ವಯ ಆಗಲಿಕ್ಕಿಲ್ಲ, ಒಂದೇ ಥರ ಅನ್ವಯ ಆಗಲಿಕ್ಕಿಲ್ಲ. ಯಾಕೆ ಅಂದರೆ ಅವುಗಳ ಮೇಲೆ ಕೆಲವು ಬಾಹ್ಯ ಅಂಶಗಳು ಪರಿಣಾಮವನ್ನು ಬೀರ್ತವೆ. ಸೊ ಹೀಗಾಗಿ ಅವು ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಇತಿಹಾಸದ ಕಾಲಘಟ್ಟದ ಒಂದೊಂದು ಅವಧಿಯಲ್ಲಿ ಒಂದೊಂದು ಥರ ಇರುತ್ತೆ. ಇನ್ನು ಜಗತ್ತಿನ ಏನು ಭೂಭಾಗದ ಒಂದೊಂದು ಭಾಗದ ಮೇಲೆ ಒಂದೊಂದು ರೀತಿ ಇರುತ್ತೆ. ಸೊ ಹೀಗಾಗಿ ಆ ಅಂಶಗಳು ಯಾವುವು ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್, ಸೊ ಅನ್ನೋದನ್ನು ನಾನು ಐ ವಿಲ್ ಎಕ್ಸ್ಪ್ಲೇನ್ ಇನ್ ದ
ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಈ ವಿಡಿಯೋದ ಅಂಶಗಳಿಗಾಗಿ these are the references. Please you refer these links and books. Okay, thank you for your patient listening.